ಕಾರ್ಪೊರೇಷನ್ಗೆ ಕೊಟ್ಟಂಥ ಜಾಗ ಹಂತವಾಗಿ ಕೆಲವರೆಲ್ಲ ಹಾಕೊಂಡಿದ್ದಾರೆ. ಕೆಲವರು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗಿದೆ. ಅವ್ರ ಮೇಲೆ ಕಾನೂನು ರೀತಿ ಕ್ರಮ ನಮ್ಮ ಅಧಿಕಾರಿಗಳು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಕೆಲವು ದಾಖಲೆಗಳು ಕೂಡ ತಿರ್ಚಿದ್ದಾರೆ ಅಂತ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಮಾನವೀಯತೆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ 1 lakh ಹೌಸಿಂಗ್ ಸ್ಕೀಮ್ ಇದೆ. ನಮ್ಮ ಜಮೀರ್ ಅವ್ರಿಗೆ ಜವಾಬ್ದಾರಿಯನ್ನು ನಾವು ವಹಿಸಿದ್ದೀವಿ. BBMPಯಿಂದ 5 ಲಕ್ಷ ರೂಪಾಯಿ ನಾವು ಅವ್ರಿಗೆ ಪ್ರತಿಯೊಬ್ಬರಿಗೂ ಯಾರಿಗಿಲ್ಲ ಅದನ್ನು ಹುಡುಕಿ ಕೆಲವರೆಲ್ಲ ಸ್ಕೀಮ್ನಲ್ಲಿ ಕೆಲವ್ರಿಗೆ ಏನಾಗಿದೆ, ಕೆಲವು ಮನೆ ಇದ್ರೂ ಕೂಡ ಬಂದು ಕೆಲವು ಸೇರ್ಕೊಂಡಿರ್ತಾರೆ. ಯಾರೂ ಮನೆ ಇಲ್ಲದೆ ಯಾರೂ ಹುಟ್ಟಿಲ್ಲ, ಎಲ್ಲರಿಗೂ ಎಲ್ಲೆಲ್ಲೋ ಮನೆಗಳಿರ್ತವೆ. ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಬಂದು ಸೇರ್ಕೊಂಡಿರ್ತಾರೆ. ಕೆಲವರೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಬಾಡಿಗೆ ಅಂತ ಅಂದ್ಬಿಟ್ಟು ಬಂದು ಸೇರ್ಕೊಂಡಿದ್ದಾರೆ. ಬಾಡಿಗೆ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಜಾಗದಲ್ಲೇ ಕೂಡ ಕೆಲವು ಅಗ್ರಿಮೆಂಟು ಮಾಡಿಕೊಟ್ಟಿದ್ದಾರೆ. ಅಂತ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ. ಅದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕೇಸಸ್ ನೋಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಟೆಂಪ್ರರಿಯಾಗಿ ಅವ್ರಿಗೆ ಇರ್ಲಿಕ್ಕೂ ಕೂಡ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಡೋಕ್ಕೆ ನಾವು ಸಜ್ಜವಾಗಿದ್ದೀವಿ. ಊಟ ಕೊಡ್ತೀವಿ, ಜಾಗ ಕೊಡ್ತೀವಿ. ಈ ಮಧ್ಯದಲ್ಲಿ ನೆಕ್ಸ್ಟ್ 3 ಡೇಸು ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಪ್ರತಿಯೊಂದು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕಾರ್ಪೊರೇಷನ್ ಅವರು ಎಲ್ಲ ಸೇರಿ ಪ್ರತಿಯೊಂದು ಕೇಸು ಐಡೆಂಟಿಫಿಕೇಶನ್ ಮಾಡ್ತಾರೆ. ಅವ್ರ ವೋಟರ್ ಲಿಸ್ಟ್ ನೋಡ್ತಾರೆ, ಆಧಾರ್ ಕಾರ್ಡ್ ನೋಡ್ತಾರೆ, ಎಲ್ಲಿಂದ ಬಂದಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಕೊಂಡು ಅವ್ರಿಗೊಂದು ಆಲ್ಟರ್ನೇಟಿವ್ ಪರ್ಮನೆಂಟ್ ವಸತಿ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಮ್ಮದೊಂದು ಸ್ಕೀಮ್ ಇದೆ, ಯಾರ್ಯಾರಿಗೆ ಮನೆ ಇಲ್ಲ, ಸೈಟ್ ಇಲ್ಲ ಅಂತ ಕೊಡಬೇಕು ಅಂತಿದೆ. ಜಿನೈನ್ ಕೇಸಸ್ಗೆಲ್ಲ ನಾವು ಕೊಡ್ತೀವಿ. ಈಗಾಗಲೇ ಮುಂದಕ್ಕೆ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಯಾಕೆಂದರೆ ಲೋಕಲ್ MLA ಅವರೇ ಚೇರ್ಮನ್ ಇರ್ತಾರೆ. ಆಶ್ರಯ ಸಮಿತಿಗೆ ಯಾರಿಗೆ ಒಬ್ರಿಗೆ ಮನೆ ಕೊಡಬೇಕಾದ್ರೆ ಅವ್ರ ಅಪ್ರೂವ್ಮೆಂಟ್ ಕೊಡಬೇಕಾಗ್ತದೆ. ಅವರು ಕೂಡ ಮಾನವೀಯತೆ ದೃಷ್ಟಿಯಿಂದ ಅಂಥವ್ರಿಗೆಲ್ಲ ಕೊಡಿ ಅಂತ ಹೇಳಿದ್ವಿ. ಆದರೆ ನಾವು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ನ ಎನ್ಕರೇಜ್ ಮಾಡೋದಿಲ್ಲ. ಇಲ್ಲೀಗಲ್ ಎನ್ಕರೇಜ್ ಮಾಡಿದಂಥವ್ರಿಗೆ, ಇಲ್ಲೀಗಲ್ ಮಾಡಿದಂಥವ್ರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶವನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಯಾರಿಗೂ ನಿರ್ದಾಕ್ಷಿಣ್ಯವಾಗಿ ನಾವು ಎಂಟರ್ಟೈನ್ ಮಾಡಲ್ಲ. ಬೆಂಗಳೂರಲ್ಲಿ ಆದಷ್ಟು ಇಂಥ ಸ್ಲಮ್ಗಳು ಬರಲಿಕ್ಕೆ ನಾವು ಬಿಡೋದಿಲ್ಲ. ಇದು ಲ್ಯಾಂಡ್ ಫಿಲ್ ಸೈಟ್, ಇದು ವೆರಿ ಡೇಂಜರಸ್ಸು. ಯಾರು ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಲಿಚೆಟ್ ಇರೋಂಥ ಒಂದು ಜಾಗ. ನಾನೇ ಸ್ಪಾಟಲ್ಲಿ ನೋಡಿದ್ದೀನಿ. 200 ಅಡಿ ಒಳಗಡೆ ಇನ್ನು ನೀರಿದೆ, ಪಕ್ಕದಲ್ಲೂ ನೀರಿದೆ. 15 ಎಕರೆನ ಈಗಾಗಲೇ ಸರ್ಕಾರದವರು, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕಾರ್ಪೊರೇಷನ್ಗೆ ಅದನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಕೊಟ್ಟಂಥ ಜಾಗ ಇದು. ಅದರಿಂದ ಅಲ್ಲಿ ನೋಡಿ ಸುತ್ತಮುತ್ತಲು ಪರಿಸರನ ಕಾಪಾಡಲಿಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಟ್ ಇವತ್ತು ನಾವು ಬೇರೆಯವ್ರಿಗೆ ನಾವು ರಾಜಕಾರಣ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ನಾವು ನಮಗೆ ನಮ್ಮ ವರಿಷ್ಠ ನಾಯಕರು ಈ ರೀತಿ ಬರ್ತಾ ಇದೆ ನೋಡಿ ಅಂತೇಳಿ ನಮಗೆ ಸ್ವಲ್ಪ ಸಲಹೆಗಳನ್ನು ಕೊಟ್ಟಿದ್ದಾರೆ. ನೋಡಿ ಇದನ್ನು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಮುಖ್ಯಮಂತ್ರಿಗಳು ಇದು ಗಮನ ಹರಿಸಿ ಮುಂದಕ್ಕೆ ಇದನ್ನು ಯಾವ ರೀತಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ, ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆಲ್ಲ ಒಳ್ಳೆ ಮನೆಗಳನ್ನು ಕೊಡಬೇಕು, ಯಾರಿಗಿಲ್ಲ ಅಂಥವ್ರು ಮಾತ್ರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸೊ ಅವ್ರಿಗೆ ಮಿಕ್ಕಿದವ್ರಿಗೆ ಸರ್ಕಾರದಿಂದ ನಾವು ಕೆಲವು ಸಬ್ಸಿಡಿಗಳು ಕೂಡ ಇದೆ. 1.5 ಲಕ್ಷ ಕೊಡೋದಿದೆ ಸರ್. ಅವರು ಕೂಡ 1-2 ಲಕ್ಷ 1 ಲಕ್ಷ ಅಷ್ಟು ಅವರು ಕಟ್ಟಬೇಕಾಗ್ತದೆ. ಅಂಥದ್ದಕ್ಕೆ ಜಮೀರ್ ಅವರು ಅವ್ರಿಗೆ ಸಾಲ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ನಮ್ಮ ಸರ್ಕಾರದ ಸದ್ಯಕ್ಕೆ ಪ್ಲಾನ್. ಇಲ್ಲಿಗೆ ನಾವು ನಿಲ್ಲಿಸ್ತೀವಿ. ಬಟ್ ಆಫೀಸರ್ಸ್ಗೆ ನಮ್ಮ BNTP ಆಫೀಸರ್ಸು ಇದ್ದಾರೆ, ನಮ್ಮ ಕಾರ್ಪೊರೇಷನ್ ಆಫೀಸರ್ಸ್ ಇದ್ದಾರೆ, ರೆವಿನ್ಯೂ ಆಫೀಸರ್ಸ್ ಎಲ್ಲರೂ ಕೂಡ ಇಂಥ ಕಡೆ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಇನ್ನು ಮುಂದಕ್ಕೆ ನಾವೆಲ್ಲ ಐಡೆಂಟಿಫೈ ಮಾಡಿ ಇದಕ್ಕೆ ನಮ್ಮ ಸರ್ಕಾರಿ ಆಸ್ತಿಗಳನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತೀವಿ. ಇದು ಸರ್ಕಾರದ ತೀರ್ಮಾನ. No. That is a different case. ಆಯ್ತು ನಡೀರಪ್ಪ, ಅವೆಲ್ಲ ಮಾತಾಡೋಣ. ಇಂಗ್ಲೀಷಲ್ಲಿ ಕೊಡ್ತೀನಿ, ಇಂಗ್ಲೀಷ್ನಲ್ಲಿ ಹೇಳಿದ್ವಲ್ಲಯ್ಯ. ನೋಡಯ್ಯ, ಈಸ್ ಅವರ್ ಲೀಡರ್. ಒಂದು ನಿಮಿಷ ಇರಿ ಸರ್. ಈಸ್ ಅವರ್ ಲೀಡರ್, ಈಸ್ ಅವರ್ ಜನರಲ್ ಸೆಕ್ರೆಟರಿ. He has all rights to advise us. If anything is wrong, things come in the national arena, he is a duty. If we are doing anything, if he feels that he has every right to advise us. There is nothing wrong in advising a political party. It is a national party. We look at a national perspective. For humanitarian ground, for the poor people, we are there to help the people. They have guided us in various aspects. Today also they will guide. Tomorrow also they will guide. There is nothing there. They are not interfering in our administration. ಆಯ್ತು ಬಿಡಪ್ಪ, ಈಗ ಇಂಗ್ಲೀಷ್ ಅಂತ ಸಾಕ್ತಾರೆ ಹೇಳಿದ್ದಾರೆ. ಆಯ್ತು ಮಾಡಿದ್ರಲ್ಲ ರೀ, ಅವ್ರು ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ.
ಆಲ್ಟರ್ನೇಟಿವ್ ಆಗಿ ಅವ್ರಿಗೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ಅಷ್ಟೇ. ನಮಗೆ ಡೈರೆಕ್ಷನ್ ಕೊಟ್ಟಿಲ್ಲ ಅಥವಾ ಅವರು ಹಿಂಗೆ ಮಾಡಬೇಕು ಅಂತ ಹೇಳಿಲ್ಲ. ಈ ಥರ ಆಗಿದೆ ನೋಡಿ ಅಂತ ಹೇಳಿ CM ಮಾತು ಕೊಟ್ಟು ಬಂದಿದ್ರು, ಆಲ್ಟರ್ನೇಟ್ ಮಾಡ್ತೀವಿ ಅಂತ ಅಷ್ಟೇ ಮಾಡಿದ್ದಾರೆ. ಆಲ್ಟರ್ನೇಟಿವ್ ಮಾಡ್ತೀವಿ ಅಂತ ಹೇಳಿದ್ರು, ಮಾಡ್ತೀವಿ ಅಷ್ಟೇ.